ಏನಾರ ಆಯ್ತಾ? ಇಲ್ಲ ತಾನೇ. ಯಜಮಾನ್ರ ಮಾತ ಎಲ್ಲುಳಿತು ಬೆಲೆ? ಚಂದ್ರಿ, ಹಂಗೂ ಮಾತಾಡ್ತೀಯಾ ಹಿಂಗೂ ಮಾತಾಡ್ತೀಯಾ? ಏನು ಹೇಳಬೇಕು ಅಂತ ಹೊರಟಿದ್ಯಾ? ಹಂಗಲ್ಲ ಕಣಮ್ಮ, ಅದು ಯಜಮಾನ್. ಜಾನಕಿ, ಬರೋ ತಡ ಮಾಡಿಬಿಟ್ರಿ. ಊಟ ಮಾಡ್ತೀರಾ? ನಾನು ಹೇಳಿದ ಕೆಲಸ ಮಾಡಿದ್ರೆ ಊಟ ಮಾಡಿದಷ್ಟೇ ತೃಪ್ತಿ. ನಿನ್ನ ಮಗ ಇನ್ನೂ ಹಠ ಬಿಟ್ಟಿಲ್ವಾ? ಇರ್ಲಿ, ಅವನ ಹಠ ಅವನಿಗೆ, ನನ್ನ ಹಠ ನನಗೆ. ನೋಡೇ ಬಿಡೋಣ ಯಾರು ಗೆಲ್ತಾರೆ ಅಂತ. ನಿನ್ನ ಮಗನಿಂದ ನಾನು ಸೀರೆ ಆರಿಸೋ ಕೆಲಸ ಬಂದಿದೆ ನೋಡ್. ನನಗೆ ನಿನ್ನ ಮಗ ಇಷ್ಟೊಂದು ದಡ್ಡ ಅನ್ಕೊಂಡಿರಲ್ಲ ನಾನು. ಎಲ್ಲ ನಾನೇ ಹೇಳ್ಕೊಡಕ್ಕಾಗತ್ತಾ? ತಗೋ, ತೋಣಗ ಹುಡುಗಿ ಕೊಟ್ಟು ಸರಿಯಾಗಿ ಲಕ್ಷಣವಾಗಿ ಉಟ್ಕೊಳ್ಳೋಕೆ ಹೇಳು. ಇಲ್ಲ ಅಂದರೆ ನೀನೇ ಕಲಿಸ್ಕೊಡು. ಒಟ್ಟಿನಲ್ಲಿ ಶ್ರೀಕಾಂತನ ಮನಸ್ಸು ಅವಳ ಮೇಲೆ ವಾಲ್ಬೇಕಷ್ಟೆ. ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂತ ಅರ್ಥವಾಯ್ತು ತಮಗೆ? ಹೋಗಿ ಇದನ್ನ ಅವಳು ಕೊಡು. ಹೇಳಿದ್ದು ಕೇಳಿಸ್ಲಿಲ್ವೇ ನಿನಗೆ? ನೀನು ಹೋಗಲ್ಲ ಅಂದರೆ ನಾನೇ ಅಲ್ಲಿಗೆ ಹೋಗಬೇಕಾಗುತ್ತೆ. ಶ್ರಾವಣಿ ಶ್ರೀಕಾಂತನ ಹೆಸರಲ್ಲಿ ಕುಂಕುಮ ಇಟ್ಕೊಳ್ಳೋ ಹಾಗಿಲ್ಲ, ಬಳೆ ತೊಟ್ಕೊಳ್ಳೋ ಹಾಗಿಲ್ಲ. ಅವಳಿಗೆ ಈ ವಿಧವೆ ಸೀರೆನ ನೀನೇ ಉಡಿಸ್ಬೇಕು. ಅರೆ, ಆಕಾಶನೇ ತಲೆ ಮೇಲೆ ಬಿದ್ದೋಂಥರ ಕೂತಿದ್ಯಾ? ಏನಾಯ್ತು?
ತಲೆ ಸಿಡಿತಾ ಇದೆ ಚಿನ್ನು. ಅಷ್ಟೇ ತಾನೇ, ಒಂದು ಟ್ಯಾಬ್ಲೆಟ್ ತಗೋ ಸರಿ ಹೋಗುತ್ತೆ. ಶ್ರಾವಣಿ, ನನ್ನ ದಿನ ಊಟ ಆಗಿಲ್ಲ. ಅಯ್ಯ, ಇನ್ನ ಊಟ ಕೂಡ ಮಾಡಿಲ್ವಾ? ಟೈಮ್ ನೋಡು ಎಷ್ಟಾಯ್ತು ಅಂತ. ನಂದಂತೂ ಊಟ ಆಯ್ತಪ್ಪ. ನಿನಗೆ ಗೊತ್ತಲ್ವಾ ನನಗೆ ಹಸಿವು ತಡೆಯೋದಕ್ಕಾಗಲ್ಲ ಅಂತ. ನೀನು ಅದು ಹೇಗಾದರೂ ತಡ್ಕೋತೀವಪ್ಪ. ಅಲ್ಲ, ಹೊತ್ತು ಊಟ ಮಾಡೋದಕ್ಕೆ ಏನು ನಿನಗೆ? ಫಿಗರ್ ಕಾನ್ಷಿಯಸ್ ಇದ್ರೆ ಅಲ್ವಾ? ಎಷ್ಟು ದಪ್ಪ ಆಗಿದೆಯಾ ನೋಡಿ ನೀನು. ಶ್ರೀ, ಯಾಕೆ ಹಾಗೆ ನೋಡ್ತಿದ್ಯಾ? ಶ್ರೀ, ನಾ ಹೇಗೆ ಕಾಣ್ತಾ ಇದ್ದೀನಿ? ಹೇಳಲ್ವಾ? ಹೇಳಿಲ್ಲ ಅಂದ್ರೆ ಹೋಗು ಆ ಹುಡುಗಿ ಹತ್ರನೇ. ಈಗ ನೋಡ್ತಾನೆ. ಈಗೇನು ನೋಡೋದು ಬೇಕಾಗಿಲ್ಲ, ಹೋಗು ಅಂತ ಹೇಳಿದ್ನಲ್ಲ. ಇನ್ಯಾಕೆ ದಿನಕ್ಕೆ ಒಂದ್ಸಲನಾದರೂ ನಿಮ್ಮ ಮುಖನ ನನಗೆ ಬಂದು ತೋರಿಸ್ಬೇಕು. ಇಲ್ಲ ಅಂದರೆ ನಂಗೆ ಊಟ ಸೇರಕ್ಕಿಲ್ಲ. ಏ ಶ್ರೀ, ಕೆಳಗಡೆ ಹೋಗ್ತಾ ಇದೆಯಾ? ಚಂದ್ರಿಗೆ ಹೇಳ್ಬಿಡು, ಊಟ ಬಡಿಸ್ತಾಳೆ. ಹಾ, ಹಾಗೆ ನನಗೊಂದು ಗ್ಲಾಸ್ ಹಾಲು ಬಿಸಿ ಇರಲಿ. ಅಯ್ಯೋ ಶ್ರೀ, ಮರ್ತಿದ್ದೆ ಕಣೋ. ಆಗಲೇ ಅಮ್ಮ ನಿನ್ನನ್ನು ಹುಡುಕೊಂಬಂದಿದ್ರು. ಏನೋ ಅರ್ಜೆಂಟಾಗಿ ಮಾತಾಡ್ಬೇಕಂತಪ್ಪ. ಏನು ವಿಷಯ ಅಂತ ಹೇಳಿ ಅಂದರೆ ಏನೂ ಹೇಳಲೇ ಇಲ್ಲ. ಹೋಗಲಿ ಬಿಡು, ಮೊದಲು ಹೋಗಿ ಅಮ್ಮನ ನೋಡು. ನೀನು ಹೋಗಲಿಲ್ಲ ಅಂದರೆ ಆಮೇಲೆ ನಾನೇ ಹೇಳಿಲ್ಲ ಅನ್ಕೋತಾರೆ. ಏನೋ? ಸರಿ, ನಾನು ಅಮ್ಮನ ಮೀಟ್ ಮಾಡ್ತೀನಿ, ನೀನು ಮಲ್ಕೋ. ಅಮ್ಮ, ಹೇಳಿ ಕಳಿಸಿದ್ಯಂತೆ? ಹೌದು, ಕೂತ್ಕೋ. ಹೇಳಮ್ಮ. ಆ ಹುಡುಗಿಗೆ ಹೋಗಿ ನೀನು ಅವಳು ಸುರೇಶ ಅಲ್ಲ ಅನ್ನೋದನ್ನ ಹೇಳ್ಬಿಡು. ಅಮ್ಮ, ಹೌದು, ಆಗ ಈ ಸುಳ್ಳಿನ ಪರ್ದೆ ಆದರೂ ಸರಿದೋಗತ್ತೆ. ಯಾಕೆ ಸುಮ್ಮನೆ ಇದೆಯಾ? ನಿನಗೆ ಹೇಳಿದ್ದು. ಒಂದೊಂದು ಸಲ ಒಂದೊಂದು ಥರ ಹೇಳ್ತೀಯಲ್ಲಮ್ಮ. ನಾನು ಯಾವುದನ್ನ ಅಂತ ಕೇಳಲಿ, ಯಾವುದನ್ನ ಅಂತ ಮಾಡಲಿ? ಹೌದು, ನಮಗಿರೋದು ಎರಡೇ ದಾರಿ. ಒಂದು, ನಿಮ್ಮಪ್ಪನ ಆಸೆನ ಈಡೇರಿಸು. ಇಲ್ಲ ಅಂದ್ರೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಧೈರ್ಯವಾಗಿ ಅವ್ರಿಗೆ ಹೇಳ್ಬಿಡು. ಅವ್ರ ನಿರ್ಧಾರ ನಿನಗೆ ಒಪ್ಪಿಗೆ ಇಲ್ಲ ಅಲ್ವಾ? ಅವ್ರು ಹೇಳಿದ್ದನ್ನ ಮಾಡಕ್ಕೆ ನಿನಗೆ ಮನಸ್ಸಿಲ್ಲ ಅಲ್ವಾ? ನನಗೆ ಅರ್ಥ ಆಗತ್ತೆ ಬಂಗಾರ. ಆದ್ರೆ ಅದನ್ನ ಅವ್ರಿಗೆ ಹೇಳಾದ್ರೂ ಹೇಳು. ನೀನು ಏನು ಹೇಳ್ದೆ ಹೀಗೆ ಸುಮ್ಮನೆ ಇದ್ಬಿಟ್ರೆ ಎಲ್ಲ ಸಮಸ್ಯೆನೂ ಪರಿಹಾರ ಆಗತ್ತಾ?
ಆ ಹುಡುಗಿ ನಿನ್ನ ಮೇಲೆ 100 ಕನಸು ಕಟ್ಕೊಂಡು ಕೂತಿದ್ದಾಳೆ. ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಊಟನೂ ಮಾಡದೆ ದಿನ ರಾತ್ರಿ ನಿನಗೋಸ್ಕರ ಕಾಯ್ತಿರ್ತಾಳೆ ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ? ನೋಡು ಶ್ರೀಕಾಂತ, ನೀನೇ ಅವಳು ಸುರೇಶ ಅಲ್ಲ ಅನ್ನೋ ಸುಳ್ಳಿಂದ ಅವಳನ್ನ ಬಿಡುಗಡೆ ಮಾಡಿಬಿಡು. ನೀನು ಏನು ಹೇಳ್ದೆ ಹೀಗೆ ದಿನಗಳು ಕಳೆದು ಬಿಟ್ರೆ ನಾನೀಗ ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ. ನಿನ್ನ ಹತ್ರ ಈ ಮಾತು ಹೇಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ನಾಚಿಕೆ ಆಗುತ್ತಲ್ವಾ? ಹಾಗಾದ್ರೆ ನಿನ್ನ ಹತ್ರ ಈ ಕೆಲಸ ಮಾಡ್ಸಕ್ಕಾಗಲ್ಲ ಅಂತ ಅಪ್ಪಂಗೆ ಹೇಳ್ಬೇಕಿತ್ತು. ನಿನಗೆ ಆ ಹುಡುಗಿದ ಚಿಂತೆ, ಅವಳು ತಿನ್ಲೋ ಬಿಟ್ಲೋ ಅನ್ನೋದೇ ಚಿಂತೆ. ಆದ್ರೆ ನನ್ನ ಬಗ್ಗೆ ಯಾರಿಗೂ ಯೋಚನೆನೇ ಇಲ್ಲ ಇಲ್ಲಿ. ಈ ಮಾತನ್ನ ನೀನು ನನಗೆ ಹೇಳಕ್ಕಾಗತ್ತೆ, ಅಪ್ಪನ ಹತ್ರ ಯಾಕೆ ಹೇಳಕ್ಕಾಗಲ್ಲ ನಿಂಗೆ? ನಿಮ್ಮಪ್ಪನ ಹತ್ರ ಹೇಳಕ್ಕೆ ನನಗೆ ಭಯ. ನಿಮ್ಮಮ್ಮ ಹೇಗೆ ಅಂತ ನಿನಗೆ ಗೊತ್ತಿದೆ ಅಲ್ವಾ? ಮದುವೆ ಆಗಿ ಇಷ್ಟು ವರ್ಷ ಆದರೂ ಅವ್ರ ಜೊತೆ ನಾ ಗಟ್ಟಿಯಾಗಿ ಒಂದ್ಸಲ ಮಾತು ಆಡಿಲ್ಲ. ನನಗೀಗಲೂ ಅವ್ರ ನೆರಳು ಕಂಡ್ರೂ ಭಯ ಆಗತ್ತೆ ಕಣೋ. ಆದ್ರೆ ನಿನಗೆ ಅವ್ರು ಕಂಡ್ರೆ ಹೆದರಿಕೆ ಇಲ್ಲ ಅಲ್ವಾ? ನೋಡು, ಇವೆಲ್ಲ ನನ್ನ ಕರ್ಮ, ನಾನು ಅನುಭವಿಸ್ತೀನಿ. ನೀನು ಅವ್ರ ಹತ್ರ ಧೈರ್ಯವಾಗಿ ಮಾತಾಡಕ್ಕೇನು? ನೋಡು, ಇವೆಲ್ಲ ನನ್ನ ಕೈಲಿ ಆಗಲ್ಲ ಅಂತ ಅವ್ರ ಹತ್ರ ಹೋಗಿ ಹೇಳ್ಬಿಡು. ಹೇಳ್ಬಿಡು ಶ್ರೀಕಾಂತ, ನಿನಗಿದೊಂದು ಪರೀಕ್ಷೆ ಕಣೋ. ಆದಷ್ಟು ಬೇಗ ನೀನೊಂದು ನಿರ್ಧಾರ ತಗೊಳ್ಳೇಬೇಕು. ಇಲ್ಲ ಅಂದ್ರೆ ನಿಮ್ಮಪ್ಪ ನಿನ್ನ ಹೆಂಡತಿಗೆ ಈ ಬಿಳಿ ಸೀರೆ ಉಡಿಸೋ ಹಾಗೆ ಮಾಡ್ತಾರಂತೆ. ನೀನಿರ್ಬೇಕಾದ್ರೇನೆ ಅವ್ರ ಸೊಸೆನ ವಿಧವೆ ಮಾಡ್ತಾರಂತೆ. ನೋಡು ಶ್ರೀಕಾಂತ, ನಿಮ್ಮ ಅಪ್ಪನ ಹಠದ ಬಗ್ಗೆ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಅವ್ರು ಅನ್ಕೊಂಡಿರೋದಾಗೋ ತನಕ ದಿನಕ್ಕೊಂದು ರಂಪ ಮಾಡ್ತಾನೆ ಇರ್ತಾರೆ. ಇದಕ್ಕೆ ನೀನೇ ಒಂದು ಕೊನೆ ಕೊಡ್ಬೇಕಪ್ಪ. ನೋಡು, ಇನ್ನು ಒಂದು ದಾರಿ ಇದೆ. ಆ ಹುಡುಗಿಗೆ ಹೋಗಿ ಇದ್ದನ್ನೆಲ್ಲ ಹಾಗೆ ಹೇಳ್ಬಿಡು. ಆಗ ನಾವು ಅವಳಿಗೆ ಯಾವ ಅನ್ಯಾಯನೂ ಮಾಡ್ದಂಗಾಗಲ್ಲ, ಯಾವ ದ್ರೋಹನೂ ಮಾಡ್ದಂಗಾಗಲ್ಲ. ಈ ಯೋಚನೆಗಳೆಲ್ಲ ನಿನ್ನ ಮನಸ್ಸಲ್ಲಿ ಇರೋ ತನಕ ನೀನು ಅವಳ ಹತ್ರ ಹೋಗಕ್ಕಾಗಲ್ಲ. ಈ ವಿಷಯ ಎಲ್ಲ ಹೇಳ್ಬಿಟ್ರೆ ನಿನ್ನ ಮನಸ್ಸು ಹಗುರ ಆಗತ್ತೆ. ಆಗ ನೀನು ಅವಳ ಹತ್ರ ಹೋಗಿ ಶ್ರೀ, ಏನು ಟೆನ್ಷನು? ಅಮ್ಮಗೂ ನಿನಗೂ ಏನೋ ಬಿಸಿ ಬಿಸಿಯಾಗಿ ಮಾತಾಗ್ತಿತ್ತು.
ನಾನು ಕೇಳಿದ್ದು ಬಿಸಿ ಬಿಸಿ ಹಾಲು ತಗೊಂಬಾ ಅಂತ. ನೀನು ನೋಡಿದ್ರೆ ಅರೇ ಸೀರೆ ಎಷ್ಟು ಚೆನ್ನಾಗಿದೆ. ನೀನು ತಂದಿದ್ದು ಯಾರಿಗೆ? ನಂಗ? ಶಡಪ್. ಎಷ್ಟು ಚೆನ್ನಾಗಿದೆ. ಯಾರಿಗೆ ಅಂತ ಕೇಳಿದ್ರೆ ಕೋಪ ಮಾಡ್ಕೊಂಡು ಹೋಗ್ತಾನೆ. ನಾನು ನಿನಗೇನು ಹೇಳಕ್ಕೆ ಬಂದಿದ್ದೀನಿ. ಹಾಂ, ನಂಗೆ ಸಂದಾಗ ಗೊತ್ತು ನೀವೇನು ಹೇಳ್ತೀರಾ ಅಂತ. ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಈಟೋತಾಯ್ತು. ಜಗಳ ಮಾತ್ರ ಆಡಬೇಡ, ನನ್ನ ಗೆಪ್ತಿನೂ ಇತ್ತು. ಪಾಪ ನನ್ನ ಹೆಂಡ್ತಿ ಒಬ್ಬಳೇ ಉಣ್ದೆ ಕೂತಿರ್ತಾಳೆ, ಅದಕ್ಕೆ ಕೆಲಸ ಮುಗಿಸ್ಕೊಂಡು ಬಿರ್ಬಿರ್ನೆ ಬಂದ್ಬಿಟ್ಟೆ ಅಂತ ತಾನೇ ನೀವು ಹೇಳೋದು. ನನಗೆ ಗೊತ್ತು ನೀವು ಹಿಂಗೆ ಏನನ್ನಾರ ಹೇಳಿ ನನ್ನ ನಂಬಿಸ್ಬಿಡ್ತೀರಪ್ಪ. ಅದು ಇಲ್ಲ, ನಾನು ಕೇಳಕ್ಕಿಲ್ಲ. ಮೊದಲು ಊಟ ಮಾಡವ, ಆಮ್ಯಾಗೆ ನೀವೇನು ಹೇಳ್ತಿರೋ ಎಲ್ಲ ಕೇಳ್ತೀನಿ. ಸ್ವಲ್ಪ ಸರಿ ಕಳಿ. ನಾನು ಒತ್ತಾರೆಯಿಂದ ಏನೂ ಉಣ್ಣಿಲ್ಲ, ನಿಮ್ಮೇಲಾಣಿಗೂ. ನನಗೂ ಸ್ಯಾನೆ ಹಸ್ವಾಗೈತೆ. ಏನಾರು ಈಗ ಉಣ್ಲಿಲ್ಲ ಅಂದರೆ ಅಟೆಯ ತಲೆ ಸುತ್ತ ಬಿದ್ದೋಯ್ತೀನಿ. ಯಾಕೆ ನಾನು ತಲೆ ಸುತ್ತ ಬೀಳ್ಬೇಕಾ? ಇಲ್ಲ. ಮತ್ತೆ ಕುಂತ್ಕೊಳ್ಳಿ, ನೀವು ಹಿಂಗೆಲ್ಲ ಹೇಳಿದ್ರೆ ಕೇಳಕ್ಕಿಲ್ಲ. ಕುಂತ್ಕೊಳ್ಳಿ. ನೀವು ಏನೋ ಹೇಳ್ಬೇಕು ಅಂತಿದ್ರಿ, ಹೇಳಿ. ವಿಷಯ ಏನು ಅಂದರೆ ನನಗೆ